ಜನತೆಗೂ. ಇವತ್ತು ನಾವು ಇಲ್ಲಿ ಹಂಪಿಯ ಕಲ್ಲಿನ ರಥ ನೋಡಕ್ಕೆ ಬಂದಿದ್ದೀವಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಟೆಂಪಲ್ಲು, ಇದ್ರೊಳಗಡೆ ಇದೆ. ನಿಮ್ಗೆ ಇದರ ಪೂರ್ತಿ ಮಾಹಿತಿ ನಿಮ್ಗೆ ತಿಳಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಈ ದೇವಸ್ಥಾನದಿಂದ ಹನುಮನ ಜನ್ಮಸ್ಥಳವಾದಂಥ ಅಂಜನಾದ್ರಿ ಬೆಟ್ಟ ಕಿಷ್ಕಿಂಧೆಯು ಇಲ್ಲಿಂದ ಕಾಣಿಸುತ್ತದೆ. ಇಲ್ಲಿ ಒಳಗಡೆ, ಈ ಕಟ್ಟಡದ ಒಳಗಡೆ ವಿಜಯ ವಿಠ್ಠಲ ದೇವಸ್ಥಾನವನ್ನು ನಾವು ಕಾಣುತ್ತೇವೆ. ಹಾಗೆ 50 ರೂಪಾಯಿಯ ನೋಟಿನ ಮೇಲೆ ಇರುವಂಥ ಚಿತ್ರ, ಅಂದರೆ ಕಲ್ಲಿನ ರಥವನ್ನು ನಾವು ಈ ಕಟ್ಟಡ ಒಳಗೆ ಕಾಣುತ್ತೇವೆ. ಹಂಪಿಯಲ್ಲಿರುವ ವಿಜಯ ವಿಠ್ಠಲ ದೇವಾಲಯವು ಪ್ರಾಚೀನ ರಚನೆಯಾಗಿದೆ. ಈ ದೇವಾಲಯವು ವಾಸ್ತುಶಿಲ್ಪ ಮತ್ತು ಕರಕುಶಲತೆಗೆ ಹೆಸರುವಾಸಿಯಾಗಿದೆ. ಈ ಸ್ಮಾರಕವು ಹಂಪಿಯ ಸ್ಮಾರಕಗಳ ಗುಂಪಿನಲ್ಲಿ ಅತಿದೊಡ್ಡ ಮತ್ತು ಪ್ರಸಿದ್ಧ ರಚನೆಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಹಂಪಿಯ ಈಶಾನ್ಯ ಭಾಗದಲ್ಲಿ ತುಂಗಭದ್ರಾ ನದಿಯ ದಡದ ಬಳಿ ಇದೆ. ಈ ದೇವಾಲಯವು ಕಲ್ಲಿನ ರಥ ಮತ್ತು ಸಂಗೀತದ ಸ್ತಂಭಗಳನ್ನು ಮುಂತಾದ ಕೆಲವು ಕಲ್ಲಿನ ರಚನೆಗಳನ್ನು ಹೊಂದಿದೆ, ಹಾಗೂ ಇದು ಪ್ರವಾಸಿಗರಿಗೆ ಆಕರ್ಷಣೀಯವಾಗಿಯೂ ಕಾಣಿಸುತ್ತದೆ. ಈ ರಚನೆಯನ್ನು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರಲ್ಲಿ ಒಬ್ಬರಾದ 2ನೇ ದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಈ ರಚನೆಯನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರನಾದ ಕೃಷ್ಣದೇವರಾಯನು ದೇವಾಲಯದ ಅನೇಕ ಭಾಗಗಳನ್ನು ವಿಸ್ತರಿಸಿದನು ಮತ್ತು ಹೆಚ್ಚಿಸಿದನು. ಸ್ಮಾರಕಕ್ಕೆ ಅದರ ಪ್ರಸ್ತುತ ನೋಟವನ್ನು ನೀಡುವಲ್ಲಿ ಅವರ ಮಹತ್ವವಾದ ಪಾತ್ರ ವಹಿಸಿದ್ದಾರೆ. ವಿಠ್ಠಲ ದೇವಾಲಯವನ್ನು ಶ್ರೀ ವಿಜಯ ವಿಠ್ಠಲ ದೇವಾಲಯ ಎಂದು ಕರೆಯುತ್ತಾರೆ. ಇದನ್ನು ವಿಷ್ಣುವಿನ ಅವತಾರವಾದ ವಿಠ್ಠಲನಿಗೆ ಅರ್ಪಿಸಲಾಗಿದೆ. ದಂತಕಥೆಗಳ ಪ್ರಕಾರ ಈ ದೇವಾಲಯವನ್ನು ವಿಷ್ಣುವಿನ ವಿಠ್ಠಲ ರೂಪದಲ್ಲಿ ವಾಸಸ್ಥಾನವಾಗಿ ನಿರ್ಮಿಸಲಾಯಿತು ಎಂದು ಹೇಳುತ್ತಾರೆ. ಇಲ್ಲಿ ನಾವು ಸಂಗೀತದ ಸ್ತಂಭಗಳನ್ನು ನಾವು ಕಾಣುತ್ತೇವೆ. ಹಾಗೆ ವಿಜಯ ವಿಠ್ಠಲ ದೇವಸ್ಥಾನವನ್ನು ನಾವು ಕಾಣುತ್ತೇವೆ, ಹಾಗೂ ಕಲ್ಲಿನ ರಥವನ್ನು ನಾವು ಕಾಣುತ್ತೇವೆ. ವಾಸ್ತುಶಿಲ್ಪಗಳ ಪ್ರಕಾರ ಹಂಪಿಯಲ್ಲಿರುವ ಎಲ್ಲ ದೇವಾಲಯಗಳು ಮತ್ತು ಸ್ಮಾರಕಗಳಲ್ಲಿ ವಿಜಯ ವಿಠ್ಠಲ ದೇವಾಲಯವು ಅತ್ಯಂತ ಭವ್ಯವಾಗಿದೆ ಎಂದು ಭಾವಿಸಲಾಗಿದೆ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಇದು ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿದೆ.